ಸಂಜೆವಾಣಿ. ಹಾಯ್ ಹಲೋ ಎಲ್ಲರಿಗೂ ಬಿಗ್ ಬಾಸ್ ಸ್ಟೋರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಏನಾಯ್ತು ಗೊತ್ತಾ? ಎಸ್, ಅದೊಂದು ಕಂಪ್ಲೀಟ್ ಸ್ಟೋರಿಯನ್ನು ಇವತ್ತು ನಿಮಗೆ ನಾನು ತಿಳಿಸ್ತಾ ಬರ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ. ವೀಕ್ಷಕರೇ, ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಫೇವ್ರೆಟ್ ಸ್ಪರ್ಧಿ? ಯಾರ ಹೆಸರನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಥವಾ ತುಂಬಾನೇ ಕ್ಯೂಟ್ ಅಂತ ಯಾರು ಅನ್ನಿಸ್ತಾರೆ? ಮೆನ್ಷನ್ ಮಾಡ್ತೀರಾ ಅಲ್ವಾ? ಎಸ್, ಆ ಥರ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಇವತ್ತು ಈ ಒಂದು ವಿಡಿಯೋದಲ್ಲಿ ತ್ರಿವಿಕ್ರಮ್, ಭವ್ಯ ಗೌಡ, ಮೋಕ್ಷಿತಾ ಅವರ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಎಲ್ಲವನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಮನೆ ಅಂತ ಅಂದ ತಕ್ಷಣ ನಮಗೆ ಕೆಲವೊಂದು ವ್ಯಕ್ತಿತ್ವಗಳು ಬಹುಬೇಗ ಹತ್ತಿರವಾಗುತ್ತೆ. ಇನ್ನು ಕೆಲವೊಂದು ವ್ಯಕ್ತಿತ್ವಗಳು ಅಷ್ಟು ಬೇಗ ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ. ಅದರಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರ ಬಗ್ಗೆ ಸಾಕಷ್ಟು ಜನ ವೀಕ್ಷಕರು ಬಹಳ ಬೇಗ ಅರ್ಥ ಮಾಡಿಕೊಂಡಿದ್ದಾರೆ. ಇಬ್ಬರೂ ಕೂಡ ಎದುರಿಗೆ ಅಷ್ಟೇ ಕೋಪ ಮಾಡುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವರಿಬ್ಬರಿಗೆ ಬಹಳ ಜಾಸ್ತಿಯಾಗಿದ್ದಾರೆ ಇವರನ್ನ ಕೊಂಡಾಡುವವರು. ಇನ್ನು ಸಾಕಷ್ಟು ಜನ ಇವರನ್ನ ಫಾಲೋ ಮಾಡುವವರು ತುಂಬಾನೇ ಜಾಸ್ತಿ ಆಗ್ತಿದ್ದಾರೆ. ಇವರನ್ನ ಇಷ್ಟಪಡುವಂತಹ ಮಂದಿ ಕೂಡ ಬಹಳನೇ ಹೆಚ್ಚಾಗಿದ್ದಾರೆ. ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಪೈ ಅವರು ಒಬ್ಬರನ್ನೊಬ್ಬರು ಮುಖ ನೋಡಿ ಮಾತನಾಡಿಕೊಳ್ಳದೆ ಇರುವಷ್ಟು ದ್ವೇಷವನ್ನ ಕಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರನ್ನು ಮೊದಲಿನಿಂದಲೂ ಕೂಡ ಟಾರ್ಗೆಟ್ ಮಾಡ್ತಾ ಬರ್ತಿದ್ದಾರೆ. ಆದ್ರೆ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವರ ಬಳಿ ಹೋಗಿ ತನ್ನ ಫೀಲಿಂಗ್ಸ್ಗಳನ್ನ ಹೇಳಿಕೊಳ್ತಾ ಇದ್ರು. ಆದ್ರೆ ಇದು ಒಂದು ಬದಿಯಾದ್ರೆ ಇನ್ನೊಂದು ಕಡೆ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಒಂದು ಕಂಫರ್ಟೇಬಲ್ ಝೋನ್ ನಲ್ಲಿ ಇದ್ದಾರೆ. ಇಲ್ಲಿ ಭವ್ಯ ಗೌಡ ಅವರು ತನ್ನ ಪ್ರತಿಯೊಂದು ಎಮೋಷನ್ಸ್ಗಳನ್ನ ತ್ರಿವಿಕ್ರಮ್ ಅವರ ಜೊತೆಗೆ ಶೇರ್ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ತ್ರಿವಿಕ್ರಮ್ ಅವರು ಕೂಡ ಪರ್ಯಾಯವಾಗಿ ಭವ್ಯ ಗೌಡ ಅವರ ಜೊತೆಗೆ ಅಂದರೆ ಭವ್ಯ ಗೌಡ ಅವರಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಅವರ ಫ್ರೆಂಡ್ಶಿಪ್ ಬಹಳ ಚೆನ್ನಾಗಿದೆ. ಆದರೆ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಪೈ ಅವರ ಜೊತೆ ಮಾತನಾಡೋಕೆ ಮುಂದೆ ಬಂದಾಗ ಭವ್ಯ ಗೌಡ ಅವರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಸರವಾಗಿರಬಹುದು. ಇದು ನಿಮಗೂ ಅನ್ಸಿರುತ್ತಾ? ಅನ್ಸಿದ್ರೆ ಕಮೆಂಟ್ ಮಾಡಿ. ಇನ್ನು ತ್ರಿವಿಕ್ರಮ್ ಅವರನ್ನ ಭವ್ಯ ಗೌಡ ಅಂದರೆ ಸಂಪೂರ್ಣವಾಗಿ ನಂಬಿದ್ದಾರೆ. ಆದರೆ ಇದು ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರನ್ನ ತುಂಬ ಚಿಕ್ಕ ಹುಡುಗಿ ಅಂತ ಪ್ರೀತಿ ಮಾಡ್ತಿರುವ ರೀತಿ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರ ಜೊತೆ ಇದ್ದಾರೆ ಅಂತ ಅನಿಸುತ್ತೆ. ಅಂದರೆ ತುಂಬ ಚಿಕ್ಕ ಹುಡುಗಿ, ನಾನು ಏನೋ ಹೇಳಿದರೆ ಆ ಹುಡುಗಿ ಬೇಗನೆ ಒಂದು ತಗೊಳ್ಳುವಂತಹ ಒಂದು ಶಕ್ತಿ ಆ ಹುಡುಗಿಗೆ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಈ ರೀತಿ ಅವರಿಬ್ಬರು ತುಂಬಾನೇ ಒಟ್ಟಿಗೆ ಇರ್ಬೋದು, ತುಂಬಾನೇ ಫೀಲಿಂಗ್ಸ್ಗಳನ್ನು ಶೇರ್ ಮಾಡ್ತಾ ಇರಬಹುದು ಕೂಡ. ಇದು ಭವ್ಯ ಗೌಡ ಅವರಿಗೆ ಎಲ್ಲೋ ಒಂದು ಕಡೆ ಅರ್ಥ ಆಗದೇನೂ ಇರಬಹುದು. ಅಂದರೆ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವರ ಜೊತೆ ಇದ್ದರೆ ಫೈನಲ್ ತನಕ ಬರಬಹುದು ಅನ್ನುವಂಥ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿರ್ಬೋದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮೋಕ್ಷಿತಾ ಅವರಿಗೆ ತ್ರಿವಿಕ್ರಮ್ ಅವರು ತುಂಬಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಗೊತ್ತಾಗಿ ಅವರನ್ನು ಮೋಕ್ಷಿತಾ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೆಲವೊಂದು ವಿಚಾರದಲ್ಲಿ ಅಂತ ಅನಿಸುತ್ತೆ. ಆದರೆ ತ್ರಿವಿಕ್ರಮ್ ಅವರು ಯಾರು ಮೋಕ್ಷಿತಾ ಅವರ ಜೊತೆ ತುಂಬಾನೇ ಚೆನ್ನಾಗಿದ್ದಾರೆ, ಅಥವಾ ಮೋಕ್ಷಿತಾ ಅವರನ್ನು ಸ್ವಲ್ಪ ಹೊಗಳೋದಿರ್ಬೋದು, ಬೇರೆಯವರ ಜೊತೆ ಮೋಕ್ಷಿತಾ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡೋದಿರ್ಬೋದು, ಇವೆಲ್ಲ ಕೂಡ ತ್ರಿವಿಕ್ರಮ್ ಅವರು ಮಾಡ್ತಾ ಇರುವಂಥದ್ದು. ಇನ್ನು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಅವರನ್ನು ಇಷ್ಟಪಡ್ತಾ ಇದ್ದಾರೆ. ಕೇವಲ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಅವರನ್ನು ಇಷ್ಟಪಡ್ತಾ ಇಲ್ಲ, ಆದರೆ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಅವರನ್ನು ಕೂಡ ಇಷ್ಟಪಟ್ಟು ಕೆಲವೊಂದು ಫ್ಯಾನ್ಸ್ ಅವರ ಒಂದು ಪೇಜ್ಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಮೋಕ್ಷಿತಾ ಪೈ ಅವರನ್ನು ಕೂಡ ತ್ರಿವಿಕ್ರಮ್ ಅವರ ಜೊತೆಗೆ ಕಂಪೇರ್ ಮಾಡಿ ಇಬ್ಬರನ್ನ ಕೂಡ ಜೋಡಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಇಬ್ಬರೂ ಕೂಡ ಪರಸ್ಪರ ಕೇರ್ ಮಾಡ್ತಾ ಇರುವುದು ಕೆಲವೊಂದು ವಿಶೇಷ ಅಂತ ಅನಿಸ್ಬಿಡುತ್ತೆ. ಆದರೆ ನಿಜಕ್ಕೂ ಇವರಿಬ್ಬರ ಮಧ್ಯೆ ನಿಜಕ್ಕೂ ಪ್ರೀತಿ ಇದೆಯಾ ಅಥವಾ ಫ್ರೆಂಡ್ಶಿಪ್ ಇದೆಯಾ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಫೀಲಿಂಗ್ಸ್ಗಳನ್ನು ನಾವು ಶೇರ್ ಮಾಡ್ಕೋಬೇಕಾದ್ರೆ ಒಬ್ಬ ವ್ಯಕ್ತಿ ಬೇಕಾಗಿರುತ್ತೆ, ಅಥವಾ ಒಬ್ಬಂಟಿಯಾಗಿ ಇರೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗಬಹುದು ಅನ್ನುವಂಥ ಒಂದು ವಿಚಾರಕ್ಕಾಗಿ ಅವರಿಬ್ಬರು ತುಂಬ
ಕ್ಲೋಸ್ ಆಗಿ ಇರಬಹುದು ಅನ್ನುವಂಥದ್ದು. ಈ ವಿಚಾರಕ್ಕೆ ನಾವು ನೋಡಿದರೆ ಮೋಕ್ಷಿತಾ ಅವರು ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ಆಗಿ ಒಬ್ಬರೇ ಆಟಗಳನ್ನು ಆಡ್ತಾ ಇರುವಂಥದ್ದು ಗ್ರೇಟ್ ಅಂತ ಅನಿಸ್ಬಿಡುತ್ತೆ. ಅಂದರೆ ಅವ್ರು ಯಾರ ಜೊತೆನೂ ಅಷ್ಟೊಂದು ಕ್ಲೋಸ್ ಆಗಿ ವಿಚಾರಗಳನ್ನು ಹೇಳ್ಕೊಳ್ಳಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ನೋಡಿದಾಗ ಮೋಕ್ಷಿತಾ ಅವರು ಸ್ಟ್ರಾಂಗ್ ಆಗಿ ಒಬ್ಬರೇ ಆಟಗಳನ್ನು ಆಡ್ತಾ ಇರುವುದು ಒಂಥರ ಭೇಷ್ ಅಂತ ಅನಿಸ್ಬಿಡುತ್ತೆ. ಆದರೆ ಮೋಕ್ಷಿತಾ ಪೈ ಅವರನ್ನು ಸಮಾಧಾನ ಪಡಿಸಲು ಅಥವಾ ಅವರನ್ನು ಜಸ್ಟ್ ಮಾತನಾಡಿಸಿದರೆ ಸಾಕು ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಾರೆ ತ್ರಿವಿಕ್ರಮ್ ಅವರು. ಇದರಿಂದ ತ್ರಿವಿಕ್ರಮ್ ಅವರ ಮನಸ್ಸು ಅರ್ಥ ಆಗುತ್ತೆ. ಇನ್ನು ತ್ರಿವಿಕ್ರಮ್ ಅವರನ್ನು ಇಷ್ಟಪಡುವಂತಹ ಜನ ಅವರ ಒಂದು ವ್ಯಕ್ತಿತ್ವವನ್ನು ಹೊಗಳ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ತ್ರಿವಿಕ್ರಮ್ ಅವರ ಜೊತೆ ಇದ್ದು ಭವ್ಯ ಗೌಡ ಅವರಿಗೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯ ಆಟಗಳ ಬಗ್ಗೆ ಅಷ್ಟು ಗಮನ ತೆಗೆದುಕೊಳ್ಳದೇ ಇರುವಂತಹ ಒಂದು ಸಿಚುವೇಶನ್ ಉಂಟಾಗಿದೆ. ಗಮನ ತೆಗೆದುಕೊಳ್ಳದೇ ಇರುವ ತರಹ ಆಗಿದೆ. ಎಲ್ಲೋ ಒಂದು ಕಡೆ ಆ ಥರ ಅನಿಸ್ಬಿಡುತ್ತೆ. ಭವ್ಯ ಗೌಡ ಅವರು ಎಲ್ಲೋ ಒಂದು ಕಡೆ ಡಲ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಆದರೆ ನಿಮಗೆ ನೀವು ವೀಕ್ಷಕರಾಗಿ ಈ ರೀತಿಯ ಅನುಭವ ನಿಮಗೂ ಕೂಡ ಆಗಿದೆಯಾ? ಅಥವಾ ಎಲ್ಲೋ ಒಂದು ಕಡೆ ಭವ್ಯ ಗೌಡ ಅವರು ಡಲ್ ಆಗ್ತಾ ಬರ್ತಾ ಇದ್ದಾರೆ ತ್ರಿವಿಕ್ರಮ್ ಅವರ ಜೊತೆಗೆ ಸೇರಿ ಅನ್ನುವಂಥದ್ದು ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನು ತ್ರಿವಿಕ್ರಮ್ ಅವರಿಂದ ಭವ್ಯ ಗೌಡ ಅವರು ದೂರವಿದ್ದರೆ ಭವ್ಯ ಇನ್ನೂ ಕೂಡ ಸ್ಟ್ರಾಂಗ್ ಆಗಲು ಸಾಧ್ಯವಾಗುವುದು ಅಂತ ನಿಮಗೆ ಅನಿಸಿದರೆ ನೀವು ಅದನ್ನು ಕಮೆಂಟ್ ಮೂಲಕ ತಿಳಿಸಬಹುದು. ಜೊತೆಗೆ ಮೋಕ್ಷಿತಾ ಪೈ ಅವರು ತ್ರಿವಿಕ್ರಮ್ ಅವರ ಜೊತೆ ಕ್ಲೋಸ್ ಆಗಿದ್ದರೆ ಮೋಕ್ಷಿತಾ ಪೈ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಥವಾ ಅವರಿಬ್ಬರು ಕ್ಲೋಸ್ ಆದರೆ ಆಟ ಯಾವ ಥರ ಇರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ನೀವು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು. ಯಾಕಂತಂದರೆ ಇಲ್ಲಿ 3 ಜನರ ಸಿಚುವೇಶನ್ ಕೂಡ ತುಂಬಾ ವಿಭಿನ್ನವಾಗಿದೆ ಅನ್ನುವಂಥದ್ದು. ಸೊ ಹೀಗಾಗಿ ಇಲ್ಲಿ ರಿಯಲ್ ಗೇಮ್ ನಡೀತಾ ಇದೆಯೋ ಅಥವಾ ಒಂದಿಷ್ಟು ಪರಸ್ಪರ ಮನಸ್ಸಲ್ಲಿ ಒಬ್ಬರನ್ನೊಬ್ಬರು ಕೇರ್ ಮಾಡ್ಕೊಳ್ತಾ ಇದ್ದಾರೋ ಅನ್ನೋದು ಖಂಡಿತವಾಗ್ಲೂ ಯಾರಿಗೂ ಕೂಡ ತಿಳಿದಿಲ್ಲ. ಬಟ್ ನಿಮ್ಮ ಅನಿಸಿಕೆ ತುಂಬಾ ಮುಖ್ಯ ಆಗುತ್ತೆ. ನೀವು ಯಾರನ್ನು ತುಂಬ ಇಷ್ಟಪಡ್ತೀರಾ, ಹಾಗೆ ಯಾರ ಜೊತೆ ಇದ್ದರೆ ನಿಮಗೆ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಧನ್ಯವಾದಗಳು.